ರೇವಂತ್ ರೆಡ್ಡಿಗೆ ವಾರ್ನ್ ಮಾಡಿದಂತಹ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ನಿಂದ ಮಾತ್ರ ಮುಸ್ಲಿಮರಿಗೆ ನ್ಯಾಯ ಎಂದಿದ್ದಂತಹ ರೇವಂತ್ ರೆಡ್ಡಿ ಹೇಳಿಕೆ ಬೆನ್ನಲ್ಲೇ ಭುಗಿಲೆದ್ದಂತಹ ಆಕ್ರೋಶ. ರೇವಂತ್ ರೆಡ್ಡಿಗೆ ವಾರ್ನ್ ಮಾಡಿದಂತಹ ಮುಸ್ಲಿಂ ಮುಖಂಡ ಕಾಂಗ್ರೆಸ್ನಿಂದ ಮಾತ್ರ ಮುಸ್ಲಿಮರಿಗೆ ನ್ಯಾಯ ಎಂದಿದ್ದಂತಹ ರೇವಂತ್ ರೆಡ್ಡಿ ಹೇಳಿಕೆ ಬೆನ್ನಲ್ಲೇ ಭುಗಿಲೆದ್ದಂತಹ ಆಕ್ರೋಶ. ಮುಸ್ಲಿಮರಿಗೆ ಕಾಂಗ್ರೆಸ್ ಅನಿವಾರ್ಯವಲ್ಲ ಎಂದಿರುವಂತಹ ಮುಖಂಡ ರೇವಂತ್ ರೆಡ್ಡಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದಂತಹ ಮುಸ್ಲಿಂ ಮುಖಂಡ. ಎಸ್ ವೀಕ್ಷಕರೇ, ಏನಾಗಿತ್ತು ತೆಲಂಗಾಣದಲ್ಲಿ ಅನ್ನೋದನ್ನು ನಾನು ಹೇಳಬೇಕು ಅಂತೇನಿಲ್ಲ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಉಪಚುನಾವಣೆಯ ಪ್ರಚಾರದ ವೇಳೆ ನೀಡಿರುವಂತಹ ಹೇಳಿಕೆ ಧಾರ್ಮಿಕವಾಗಿ ಹಲವು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ನಗರದ ವ್ಯಾಪ್ತಿಯಲ್ಲಿ ಇರುವಂತಹ ಜುಬಿಲಿ ಹಿಲ್ಸ್ ಅಸೆಂಬ್ಲಿ ಕ್ಷೇತ್ರದ ಉಪಚುನಾವಣೆಯ ಮತದಾನ ನವೆಂಬರ್ 11ರಂದು ನಡೆದಿತ್ತು. ಬಿಹಾರ ಚುನಾವಣಾ ಫಲಿತಾಂಶದ ವೇಳೆಯೂ ಕೂಡ ಜುಬಿಲಿ ಹಿಲ್ಸ್ ರಿಸಲ್ಟ್ ಹೊರಬೀಳಲಿದೆ ಅನ್ನೋದು ಗೊತ್ತಾಗಿದೆ ನಾಳೆ. ಈ ಒಂದು ಚುನಾವಣೆಯ ಪ್ರಚಾರದ ವೇಳೆ ಕಾಂಗ್ರೆಸ್ ಅಂದ್ರೆ ಮುಸ್ಲಿಮರು ಎನ್ನುವಂತಹ ಹೇಳಿಕೆಯನ್ನ ರೇವಂತ್ ರೆಡ್ಡಿ ಅವರು ಹೇಳಿದ್ರು. ಇದು ಪಕ್ಕಾ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಹೇಳಿ ಆ ಒಂದು ಕಾರಣಕ್ಕೆ ಬಿಜೆಪಿಯವರು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಇದಕ್ಕೆ ಸಮುದಾಯದ ಧಾರ್ಮಿಕ ಮುಖಂಡರ ಸಿಎಂಗೆ ತಿರುಗೇಟನ್ನ ನೀಡಿದ್ದಾರೆ. ಅಂದ್ರೆ ಉರ್ದು ಭಾಷಿಕರು ಜಾಸ್ತಿ ಇರುವಂತದ್ದು ಹೈದರಾಬಾದ್ ವ್ಯಾಪ್ತಿಯ ಜುಬಿಲಿ ಹಿಲ್ಸ್ ತೆಲಂಗಾಣದಲ್ಲಿ ಅಂತ ಹೇಳಿರುವಂತದ್ದು. ತೆಲಂಗಾಣದ ಸಿಎಂ ಮುಸ್ಲಿಂ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದ್ರು. ಈ ವೇಳೆ ಮುಸ್ಲಿಮರು ಅಂದ್ರೆ ಕಾಂಗ್ರೆಸ್ ಇಲ್ದಿದ್ರೆ ಮುಸ್ಲಿಮರಿಲ್ಲ ಅಂತ ಹೇಳಿದ್ರು. ಮುಸ್ಲಿಮರುಗಳ ಆ ಒಂದು ವಿಚಾರವನ್ನ ಮುಖ್ಯಮಂತ್ರಿ ಅವರು ಹೇಳಿಕೆಯನ್ನಾಗಿ ಮಾತನಾಡಿದ್ರು. ಸಮುದಾಯದ ಆಕ್ರೋಶಕ್ಕೆ ಇದು ಒಂದು ಕಾರಣವಾಗಿದೆ. ಏನಾಯ್ತು? ತೆಲಂಗಾಣದ ಸಿಎಂ ಹೇಳಿದ್ದೇನು ಗೊತ್ತಾ? ನೋಡ್ತಾ ಹೋಗೋಣ ಒಂದೊಂದಾಗಿ. ಕಾಂಗ್ರೆಸ್ ಇದ್ರೆ ಮುಸ್ಲಿಮ್ರು, ಕಾಂಗ್ರೆಸ್ ಇಲ್ದಿದ್ರೆ ನಿಮಗೆ ಮರ್ಯಾದೆ ಇಲ್ಲ, ಕಾಂಗ್ರೆಸ್ ಇರಬೇಕು ನಿಮಗೆ, ಕಾಂಗ್ರೆಸ್ ಇಲ್ಲದಿದ್ದರೆ ನೀವು ಏನೂ ಲೆಕ್ಕಕ್ಕಿಲ್ಲ ಅಂತ ಹೇಳಿ ರೇವಂತ್ ರೆಡ್ಡಿ ಅವರು ಚುನಾವಣಾ ಪ್ರಚಾರದ ವೇಳೆ ಮಾತನಾಡಿದ್ರು. ಹಣೆಯಲ್ಲಿ ತಿಲಕವನ್ನ ಇಟ್ಟುಕೊಂಡು ಹೇಳಿಕೆಯನ್ನ ನೀಡಿದ್ರು. ಇದರ ಅಕ್ಕಪಕ್ಕದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರಿದ್ರು. ದೇಶಕ್ಕೆ ವಿಶ್ವಕಪ್ ಕ್ರಿಕೆಟ್ ಗೆಲ್ಲಿಸಿಕೊಟ್ಟಿರುವಂತಹ ಆಟಗಾರರೊಬ್ಬರಿಗೆ ಅಂದ್ರೆ ಅಜರುದ್ದೀನ್ ನಾವು ಸಚಿವ ಸ್ಥಾನವನ್ನ ಕೊಟ್ವಿ. ಮೋದಿ ಅಮಿತ್ ಶಾ ವಿರೋಧಿಸಿದ್ರೂ ಕೂಡ ನಾವು ಅದಕ್ಕೆ ಯಾರೇ ಅನ್ನಲಿಲ್ಲ. ಕಾಂಗ್ರೆಸ್ ಮತ್ತು ತೆಲಂಗಾಣ ಸರ್ಕಾರದ ಶಕ್ತಿ ಏನಂದ್ರೆ ಅದು ಮುಸ್ಲಿಮರು. ನನಗಿರುವಂತಹ ಎರಡು ಕಣ್ಣು ಅಂತ ಒಂದು ಹಿಂದೂ, ಇನ್ನೊಂದು ಮುಸ್ಲಿಮ್ರು. ನಿಮ್ಮನ್ನ ಯಾವತ್ತೂ ಕೂಡ ಪ್ರತ್ಯೇಕವಾಗಿ ಕಾಣುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಯಾವತ್ತೂ ಮಾಡಿಲ್ಲ ಅಂತ ಹೇಳಿ ಒಂದಿಷ್ಟು ಉದ್ದ ಭಾಷಣವನ್ನ ಹೇಳಿದ್ರು. ಅದಕ್ಕೆ ತೆಲಂಗಾಣದ ಸಿಎಂಗೆ ಮುಸ್ಲಿಂ ಧರ್ಮಗುರು ರಿಪ್ಲೈಯನ್ನ ಕೊಟ್ಟರು. ಬೇವಕೂಫ್ಗೆ ಸ್ವಲ್ಪವೂ ಗೊತ್ತಾಗೋದಿಲ್ಲ. ಮುಸ್ಲಿಮರು ಇದ್ರೆ ಕಾಂಗ್ರೆಸ್ ಎನ್ನುವಂತಹ ವಿಚಾರ ದೇಶದಲ್ಲಿ ಅಸ್ತಿತ್ವದಲ್ಲಿ ನೀವು ಇರುವುದೇ ಮುಸ್ಲಿಮರ ಮತಗಳಿಂದ. ಮುಸ್ಲಿಮರು ಏನಾದ್ರೂ ನಿಮ್ಮನ್ನ ಅಂದ್ರೆ ಕಾಂಗ್ರೆಸ್ ಅನ್ನ ತೆಗೆದು ಬಿಸಾಕಿದ್ರೆ ಏನಾಗಬೇಡ ನಿಮ್ಮ ಪರಿಸ್ಥಿತಿ. ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೇವೆ. ನಾಳೆನೇ ಚುನಾವಣೆಯನ್ನ ಇಟ್ಟುಕೊಳ್ಳಿ, ಮರುದಿನವೇ ನಿಮ್ಮ ಸಿಎಂ ಸೀಟು ಖಾಲಿಯಾಗುತ್ತದೆ ಅಂತ ಹೇಳಿ ಮೌಲ್ವಿ ನೀಡಿರುವಂತಹ ಟ್ವೀಟ್ ನೀಡಿರುವಂತಹ ಪ್ರತಿಕ್ರಿಯೆ ನೀಡಿರುವಂತಹ ವಿಡಿಯೋವನ್ನ ಬಿಜೆಪಿಯ ಕೇಂದ್ರ ಸಚಿವರೊಬ್ಬರು ಟ್ವೀಟ್ ಮಾಡಿಕೊಂಡಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆಯ ಕಿರಣ್ ರಿಜಿಜು ಅವರು ರೇವಂತ್ ರೆಡ್ಡಿ ಮತ್ತು ಮುಸ್ಲಿಂ ಸಮುದಾಯದ ಗುರುಗಳು ಮಾಡಿರುವಂತಹ ಮಾತುಗಳನ್ನ ವಿಡಿಯೋವನ್ನ ಕೊಲಾಬ್ ಮಾಡಿ ಟ್ವೀಟ್ ಮಾಡಿಕೊಂಡಿದ್ದಾರೆ. ಧರ್ಮಗುರು ನೀಡಿರುವ ಹೇಳಿಕೆಯನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ತಕ್ಷಣದಿಂದಲೇ ಕಾಂಗ್ರೆಸ್ ಪಾರ್ಟಿಯು ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಅಂತ ಹೇಳಿ ಪರಿಗಣಿಸುವುದನ್ನ ಬಿಡಬೇಕು ಅಂತ ಹೇಳಿ ರಿಜಿಜು ಅವರು ಹೇಳಿರುವಂತಹ ಮಾತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.